ಯಾರೇ ಆಗಲಿ ಅವರು ಒಬ್ಬ ಶಾಸಕರು ಯಾರೇ ಶಾಸಕರಾಗಲಿ ಯಾವ ಪಾರ್ಟಿ ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ನಮ್ಗೆ ರಸ್ತೆ, ನೀರು, ಚರಂಡಿ, ಕರೆಂಟ್ ಕೇಳೋದು ಅಷ್ಟು ಬಿಟ್ಟು ಏನೂ ಕೇಳಲ್ಲ ನಾವು. ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳು ಅವ್ರಿಗೆ ಯಾವುದೇ ಫೆಸಿಲಿಟಿ ಇಲ್ಲ. ಬೆಳಗ್ಗೆನೂ ನಡ್ಕೊಂಡು ಹೋಗ್ಬೇಕು, ಬೆಳಗ್ಗೆನೂ ನಡ್ಕೊಂಬರ್ಬೇಕು. 8 ಕಿಲೋಮೀಟರ್ ಹೋಗ್ಬೇಕು. ಈ ರೋಡ್ಗೆ ಯಾವುದೇ ಸರ್ಕಾರಿ ಕೆಲಸ ಆಗಲ್ಲ, ಸರ್ಕಾರದವ್ರು ಬರಲ್ಲ. ಪೊಲೀಸವ್ರು ಅಮ್ಮ ಮತ್ತೆ ತಿಂಗಳಿಗೆ ಒಂದ್ಸತಿ ಹಿಂಗೆ ಜೀಪ್ ಹಾಕೊಂಡ್ ಬರ್ತಾರೋ ಇಲ್ಲ ಅದು ಗೊತ್ತಿಲ್ಲ. ದೊಡ್ಡಬಳ್ಳಾಪುರಕ್ಕೂ ಕೊನೆ ಬಾಡ್ರು, ದೇವನಹಳ್ಳಿಗೂ ಕೊನೆ ಬಾಡ್ರಾಗಿ ನಮ್ದು ಏನು ಲಾಯಕ್ಕಿಲ್ಲ. ನಾವೊಂದು ನಮ್ಮ ಕ್ಷೇತ್ರ ಅಂದರೆ ಒಂದು ಉಪ್ಪಿನಕಾಯಿ ಇದ್ದಂಗೆ. ಯಾವಾಗ ಬರುತ್ತೆ ಅಂತ ಕೇಳಿದ್ರು ರಿಪ್ಲೈ ಕೊಡ್ತಾ ಇಲ್ಲ. ನಾವು ಮೊನ್ನೆ ಅದು ಕೇಳಕ್ಕೆ ನಮ್ಮ ಮೇಲೇ ದೌರ್ಜನ್ಯ ಮಾಡಿದ್ರು. ಮಾಡಿಸ್ತೀವಿ, ನಿನ್ನೇನು ಕೇಳೋದು ಸಾಹೇಬ್ರು ನಂಗೆಲ್ಲ ಮಾತಾಡಬಾರ್ದು. ಮುನಿಯಪ್ಪ ಸಾಹೇಬ್ರು ನಮ್ಮ ಒಂದು ಗ್ರಾಮ ಒಂದು 6 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. 4 ವರ್ಷ ಮುಗೀತು, ಅಧಿಕಾರ ಮುಗೀತಾ ಬಂತು. ಇನ್ನೊಂದು ವರ್ಷ ಮುಗಿದ್ರೆ ಮುಗಿದೋಗಿರುತ್ತೆ. ಒಂದು ರೋಡ್ ಮಾಡಿಕೊಟ್ಟಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರ ಕೈಯಲ್ಲಿ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಪ್ರೀತಿಯ ಜನರಿಗೆ ದಂಡ ನ್ಯೂಸ್ ಮಾಡೋ ನಮಸ್ಕಾರಗಳು. ತೂಬ್ಗೆರೆಯಿಂದ ಮಂಚನಹಳ್ಳಿಗೆ ಸಂಪರ್ಕ ಇರುವಂಥ ರಸ್ತೆ ಇದು. ಸುಮಾರು 20-25 ಕಿಲೋಮೀಟರ್ ಇದೆ. 20-25 ಕಿಲೋಮೀಟರ್ ರಸ್ತೆಯಲ್ಲಿ ಕೇವಲ 25 ಮೀಟ್ರ್ ಕೂಡ ಚೆನ್ನಾಗಿಲ್ಲ. ಬನ್ನಿ, ಇಲ್ಲಿ ಯಾರೋ ಒಬ್ಬರು ಯುವಕರು BJP ಯುವ ಮುಖಂಡರು ಬರ್ತಾ ಇದ್ದಾರೆ. ಕೇಳೋಣ ಅವ್ರನ್ನ ಏನು ಹೇಳ್ತಾರೆ ರಸ್ತೆ ಬಗ್ಗೆ. 25 ಕಿಲೋಮೀಟರ್ ರಸ್ತೆಯಲ್ಲಿ 25 ಮೀಟ್ರ್ ಕೂಡ ಸರಿ ಇಲ್ಲ. ಈ ರಸ್ತೆ, ಈ ಹಾಳಾದ ರಸ್ತೆ ಬಗ್ಗೆ ಯುವ ಮುಖಂಡರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು ಏನು? ನನ್ನ ಹೆಸರು ಕಿರಣ್. ಹೇಳಿ, ಎಷ್ಟು ವರ್ಷದಿಂದ ಈ ಒಂದು ದುರಸ್ತಿ ಇದೆ ಈ ರಸ್ತೆ? ಇದು ಒಂದು 15 ವರ್ಷದಿಂದ ಇವರು ಪಾಪ ಈ ರೋಡ್ ಕಿತ್ತೋಗಿದೆ. ಇದು ಅಂದರೆ ಇವಾಗ ಸ್ಕೂಲ್ ಮಕ್ಕಳು ತುಂಬ ಇದೆ. ಇವಾಗ ಇಲ್ಲಿ 3-4 ಸ್ಕೂಲ್ ಇದೆ, ನೀವು ನೋಡ್ಬೋದು. ಆ ಮಕ್ಕಳನ್ನೆಲ್ಲ ಹಾಕೊಂಡು ಈ ರೋಡಲ್ಲಿ ಹೋಗ್ಬಿಟ್ರೆ ಅವ್ರ ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಸರ್ ಜವಾಬ್ದಾರಿ? ಅಷ್ಟು ಅಧ್ವಾನ ಆಗಿದೆ. ಅಷ್ಟು ಅಧ್ವಾನ ಆಗಿದ್ದಾಗನೂ ಯಾಕೆ ಅವರು ತುಂಬ ಎಚ್ಚೆತ್ಕೊಂಡಿಲ್ಲ? ಇವಾಗ ಮೊನ್ನೆ ಹೋಗಿ ಕೇಳಿದ್ರೆ 2 ತಿಂಗಳಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಇದ್ದಾರೆ. ನಾವು ಕೇಳಿದಾಗೆಲ್ಲನೂ 2 ತಿಂಗಳು ಟೈಮ್ ತೊಗೊತಾ ಇದ್ದಾರೆ ಬಿಟ್ಟರೆ ಬೇರೆ ಇನ್ನೇನು ರೀಸನ್ನೇ ಹೇಳ್ತಾ ಇಲ್ಲ. ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಇರೋದಕ್ಕೆ ತಾನೇ ಇಷ್ಟೊಂದು ಜನ ಬಂದು ಇವಾಗ ಕಾಯ್ತಾ ಇರೋದು. ಇವಾಗ ಇವ್ರನ್ನ ಕೇಳ್ರಿ, ತುಗ್ಬೆರೆಗೆ ಇಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ. ಒನ್ ಅವರ್ ಹೋಗ್ಬೇಕು ಇಲ್ಲಿಂದ ತುಗ್ಬೆರೆಗೆ. ಒಂದು ಪೇಷಂಟ್ನೇನಾದರೂ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಏನು ಪರಿಸ್ಥಿತಿ ಆಗುತ್ತೆ? ಇವಾಗ ಇದಿಷ್ಟು ಅವರು ಇವಾಗ ಇಷ್ಟೊಂದು ಅಭಿವೃದ್ಧಿ ಏನು ಮಾಡಿದ್ದೀನಿ. ನಮ್ಮ KH ಮುನಿಯಪ್ಪ ಹೇಳ್ತಾರೆ ತುಂಬ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ, ನಮ್ಮ ಕಡೆ ತುಂಬ ಅಭಿವೃದ್ಧಿ ಮಾಡಿದ್ದೀವಿ ಅಂತ. ಒಂದು ರೋಡ್ ಇಲ್ಲ ಸರ್. ನಮ್ಗೆ ಅಭಿವೃದ್ಧಿ ಏನು ಬೇಡ, ಒಂದು ರೋಡ್ ಹಾಕ್ಸ್ಕೊಡಿ ಸರ್. ಸರ್ ಇದು ನಮ್ಗೆ ಇದೊಂದು ರೋಡ್ ಮಾಡಿಕೊಟ್ಬಿಟ್ರೆ ಸರ್ KH ಮುನಿಯಪ್ಪ ಅವರು, ಅದೊಂದು ಬಿಟ್ಟರೆ ನಮ್ಗೆ ಇನ್ನೇನು ಬೇಡ ಅವ್ರ ಕೈಯಿಂದ. ಮೊನ್ನೆ ಬಂದುಬಿಟ್ರೆ 2 ತಿಂಗಳು ಬಿಟ್ಕೊಂಡು ಪೂಜೆ ಮಾಡಿಸಿ, ಗುದ್ಲೆ ಪೂಜೆ ಅಂದರೂ ಮಾಡಿಸಿಲ್ಲ. ಸ್ಯಾಂಕ್ಷನ್ ಆಗೈತಂತೆ 13 ಕೋಟಿಗೋ 14 ಕೋಟಿಗೋ, ಅದು ಸಾಲ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಟಾಪ್ ಮಾಡವ್ರೆ. ಫಸ್ಟು ಯಾರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ಆಟೋನ ಸಿಕ್ಕಲ್ಲ, ಏನೂ ಇಲ್ಲ. ಆಂಬುಲೆನ್ಸ್ ಸಮಯಕ್ಕೂ ಬರೋಲ್ಲ ಟೈಮ್ಗೆ. ಆ ಥರ ಪರಿಸ್ಥಿತಿ ಐತಿ. ನಾವು ಸ್ಥಳೀಕರು, ಅಂಜಿನಪ್ಪ ಅಂತ ನಮ್ಮ ಹೆಸರು. ಈ ಕಡೆ ಸುತ್ತಮುತ್ತ 4-5 ಹಳ್ಳಿಯಲ್ಲಿ ಒಂದು 6-7 ಆಟ ಇದ್ವು. ಈ ರೋಡ್ ಹಿಂಗೆ ಆಗಿದ್ದು ನೋಡಿ ಎಲ್ಲ ಆಟೋಗಳೆಲ್ಲ ಮಾರ್ಕೊಬಿಟ್ರು. ಮೊದಲು 200 ರೂಪಾಯಿ ಕೊಟ್ಟರೆ ಬಾಡಿಗೆಗೆ ಬರೋರು, ಇವಾಗ 500 ರೂಪಾಯಿ ಕೊಟ್ಟರೆ ಆಟೋ ಬರೋಲ್ಲ ಪರಿಸ್ಥಿತಿ. ಮೊದಲಿದ್ದು ನಿಕಾಂಠಪೂರ್ವ ಶಾಸಕರು ನಮ್ಮ ನಿಸರ್ಗ ನಾರಾಯಣ ಸಾಮಣ್ಣವರು ಒಂದು ಅಲ್ಪ ಸ್ವಲ್ಪ ಅಲ್ಲಿ ಬಸ್ ಬಿದ್ದೋಗಿದ್ದಕ್ಕೆ ಒಂದು 5 ಕಿಲೋಮೀಟರ್ ರೋಡ್ ಹಾಕ್ಸ್ಕೊಟ್ರು. ಅವ್ರು ಹಂಗೆ ಹಿಂಗೆ ರೋಡ್ಗಳಿಗೆ ಸುತ್ತಾಡ್ತಾ ಇದ್ರು, ಗುಂಡಿಗಳಾಗಿ ಆಗಲೇ. ಅವರು ಮೊದಲು ಸ್ವಲ್ಪ ಮಾಡಿದ್ರು. ಇವ್ರು ಬಂದಮೇಲೆ 4 ವರ್ಷ ಆಯಿತು. ಇಡೀ ತೂಬ್ಗೆರೆ ಹೋಬಳಿಯಲ್ಲಿ ಅತಿ ಹೆಚ್ಚು ಅವ್ರಿಗೆ ಮತದಾನ ಕೊಟ್ಟಿದ್ದಂದರೆ ಹಿರೇಮುದ್ದಿನಹಳ್ಳಿ ಬೂತಲ್ಲಿ. ಇಡೀ ದೇವನಹಳ್ಳಿ ತಾಲೂಕು ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟದಂದರೆ ತೂಬ್ಗೆರೆ ಹೋಬಳಿಯಲ್ಲಿ ಹಿರೇಮುದ್ದಿನಹಳ್ಳಿ ಗ್ರಾಮದಲ್ಲಿ ಹೈಯೆಸ್ಟ್ ಲೀಡ್ರು. ಇವರೆಲ್ಲ ಕಾಂಗ್ರೆಸ್ ಸ್ಥಳೀಯ ಮುಖಂಡ್ರೆ. ಆದರೂ ಅವ್ರಿಗೂ ಸಹ ರೆಸ್ಪಾನ್ಸ್ ಮಾಡಲ್ಲ, ಅವ್ರಿಗೂ ಏನೋ ಕೇರ್ ಮಾಡಲ್ಲ. ಅರ್ಥ ಆಯ್ತಾ? ಅವ್ರ ಅಧಿಕಾರ ಸಿಗುತ್ತೆ. ಈಗ ನೀವು ಪಕ್ಷಾತೀತವಾಗಿ ರಸ್ತೆ ಬೇಕು ಅಂತ ಒಂದು ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಆಗಿದ್ದೀರಾ? ಪಕ್ಷಾತೀತವಾಗಿ ಇಲ್ಲಿ ನಾವು JDS ಅಲ್ಲ, ಕಾಂಗ್ರೆಸ್, ಪಕ್ಷಾತೀತವಾಗಿ ನಮ್ಗೆ ರಸ್ತೆ ಬೇಕು. ಸ್ಥಳೀಯವಾಗಿ ಇಡೀ ನಮ್ಮ ಕರ್ನಾಟಕದಲ್ಲೇ ಒಬ್ಬ ಆಹಾರ ಸಚಿವರಾಗಿ ನಮ್ಮ ಸ್ಥಳೀಯ ನಮ್ಮ ಸಾಮಾನ್ಯ ಮುನಿಯಪ್ಪ ಸಾಹೇಬರು ನಮ್ಮ ಒಂದು ಗ್ರಾಮ ಒಂದು 6 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. 4 ವರ್ಷ ಮುಗೀತು, ಅಧಿಕಾರ ಮುಗೀತಾ ಬಂತು. ಇನ್ನೊಂದು ವರ್ಷ ಮುಗಿದ್ರೆ ಮುಗಿದೋಗಿರುತ್ತೆ. ಒಂದು ರೋಡ್ ಮಾಡಿಕೊಟ್ಟಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರ ಕೈಯಲ್ಲಿ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಯಾರೇ ಒಬ್ಬ ಜನಪ್ರತಿನಿಧಿ ಆಗಲಿ, ಯಾರೇ ಆಗಲಿ ಅವರು ಒಬ್ಬ ಶಾಸಕರು ಯಾರೇ ಶಾಸಕರಾಗಲಿ ಯಾವ ಪಾರ್ಟಿ ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ನಮ್ಗೆ ರಸ್ತೆ, ನೀರು, ಚರಂಡಿ, ಕರೆಂಟ್ ಕೇಳೋದು ಅಷ್ಟು ಬಿಟ್ಟು ಏನೂ ಕೇಳಲ್ಲ ನಾವು. ಬೇರೆ ನಮ್ಮ ಸ್ಥಳೀಯ ಒಂದು 20 ಮನೆ ಕೊಡ್ರಪ್ಪ, ಮನೆ ಕಟ್ಸ್ಕೊಡ್ರಿ ಅಂತ ಕೇಳೋದಿಲ್ಲ. ಆಯ್ತಾ? ನಮ್ಗೆ ದುಡ್ಕೊಂಡು ನಾವೇ ತಿನ್ಕೊಂಡು ನಾವೇ ಬದುಕೊಂಡು ಸೌಲಭ್ಯ ಬೇಕು. ಆ ಸೌಲಭ್ಯನ ಕೊಡೋಕ್ಕಾಗಿಲ್ಲ ನಮ್ಮ ಸಾಹೇಬರು. ಅದು ಯಾವ ಒಂದು ಟೂರ್ನಿಮೆಂಟ್ ಇದು ಮೊನ್ನೆ ಬಂದಿದ್ದು, ಒಂದು ಟೂರ್ನಿಮೆಂಟ್ಗೆ ಬಂದು ಹೋಗಿದ್ದು ಬಿಟ್ಟರೆ ಇಡೀ ಒಂದು 4 ವರ್ಷದಲ್ಲಿ ಈ ಕಡೆ ಮಕಾನು ನೋಡಿಲ್ಲ, ಈ ರೋಡ್ ಬರೋದು ಇಲ್ಲ ಅವರು. ಆ ಥರ ಪರಿಸ್ಥಿತಿಯಾಗಿ ನಮ್ಮ ಹಿಂದುಳಿದ ಕ್ಷೇತ್ರ ಇದು ತುಂಬ ದಲಿತ ಕ್ಷೇತ್ರ, ಹಿಂದುಳಿದ ಕ್ಷೇತ್ರ ಇದು ತುಂಬ. ದೇವನಹಳ್ಳಿಗೆ ದೊಡ್ಡಬಳ್ಳಾಪುರಕ್ಕೂ ಕೊನೆ ಬಾಡ್ರು, ದೇವನಹಳ್ಳಿಗೂ ಕೊನೆ ಬಾಡ್ರಾಗಿ ನಮ್ಮದು ಏನು ಲಾಯಕ್ಕಿಲ್ಲ. ನಾವೊಂದು ನಮ್ಮ ಕ್ಷೇತ್ರ ಅಂದರೆ ಒಂದು ಉಪ್ಪಿನಕಾಯಿ ಇದ್ದಂಗೆ. ತಾಲೂಕಲ್ಲಿ ಉಪ್ಪಿನಕಾಯಿ ಆ ಥರ ಮಾಡ್ಕೊಬಿಟ್ಟಾರೆ ನಮ್ಮನ್ನು. ಆ ಥರ ಮಾಡ್ಕೊಂಡು ಎಲೆಕ್ಷನ್ ಬಂದಾಗ ಅವರು ಉಪ್ಪಿನಕಾಯಿ ಮಾಡ್ಕೊಂಡು ಅವ್ರು ಬೇಳೆ ಬೇಯಿಸ್ಕೊಬಿಟ್ಟು ಅವ್ರು ಕೆಲಸ ಮಾಡ್ಕೊಂಡ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ಈ ಕಡೆ ಕಣ್ಣೆತ್ತು ನೋಡೋರಿಲ್ಲ, ದಿಕ್ಕು ದಿವಣ್ಣ ಇಲ್ಲ, ಏನು ಸೌಲಭ್ಯನಿಲ್ಲ, ಹಾಸ್ಪಿಟಲ್ ಸೌಲಭ್ಯನಿಲ್ಲ. MLA ಇವ್ರು ಬಂದಿದ್ದು ಯಾರು ನಮಗೆ ದೇವನಹಳ್ಳಿ MLA KH ಮುನಿಯಪ್ಪನವ್ರು ಬಂದಿದ್ದು.
ನಾವು ಕೇಳಿದ್ವಿ ಸರ್ ಈ ಥರ 15 ವರ್ಷ ಆಗೈತೆ ರೋಡಾಗಿ ನೀವು ಮಾಡಲೂ ಇಲ್ಲ, ಸುಮ್ಮನೆ ಯಾವುದೋ ಪ್ರೋಗ್ರಾಮಿಗೆ ಅಂತ ಬಂದಿದ್ದೀರಾ, ಹಂಗೆ ಹೊರಟೋಗ್ತಾ ಇದ್ದೀರಾ ಅಂದಾಗ 1 ತಿಂಗಳೊಳಗಡೆ ನಿಮಗೆ ರೋಡ್ ಸಮಸ್ಯೆ ನಾನು ತೀರಿಸ್ತೀನಿ, ಸ್ಯಾಂಕ್ಷನ್ ಆಗೈತೆ 9 ಕೋಟಿ ಆಗೈತೆ ಅಂತ ನಮ್ಗೆ ಹೇಳಿದ್ರು. ಬೇರೆಯವ್ರಿಗೆ ಎಷ್ಟು ಹೇಳೋರು ಗೊತ್ತಿಲ್ಲ, 9 ಕೋಟಿ ಆಗೈತೆ ಅಂತ ಹೇಳವ್ರೆ. ಸರ್ ಯಾವತ್ತು ಮಾಡ್ತೀರಾ ಅಂದರೆ ನಾನು 1ನೇ ತಾರೀಕು ಬಂದು ಗುದ್ಲಿ ಪೂಜೆ ಮಾಡ್ತೀನಿ ಅಂದವರು. ಆವಾಗಲೇ 2 ತಿಂಗಳು ಕಳೆದೋಯ್ತು. 2 ತಿಂಗಳಿಂದನೂ ಬಂದಿಲ್ಲ. ನಾನು ದೊಡ್ಡವ್ರಿಗೆಲ್ಲ ಕೇಳಿದೆ ಇದ್ರ ಬಗ್ಗೆ ಮಾತಾಡೋಣ ಅಂದರೆ ಸರಿ ಆಯಿತು ಮಾಡೋಣ. ಒಬ್ಬರು ಇದ್ರ ಕಿವಿಗೆ ಹಾಕೋತಲ್ಲ. ಇಲ್ಲಿಂದ ರೈತರು ಹೋಗ್ತಾರೆ, ಸ್ಕೂಲ್ ಮಕ್ಕಳು ಬೇರೆ ಹೋಗ್ತಾರೆ, ಇಲ್ಲಿಂದ ಓದಿರೋರು ಪಾಪ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ನಡ್ಕೊಂಡು ಹೋಗ್ತಾರೆ. ಒಂದು ಆಟೋ ಬರಲ್ಲ, ಆಟೋ ಬರಬೇಕು ಅಂದರೆ ಭಯ ಬೀಳ್ತಾರೆ ಈ ರೋಡಲ್ಲಿ. ರೈತರು ಏನಾದರೂ ಹಾಕೊಬೇಕು ಅಂದರೆ 500 ಎಕ್ಸ್ಟ್ರಾ, ನಿಮ್ಮ ದಾರಿ ರೋಡ್ ಸರಿ ಇಲ್ಲ, ನಾವು ಬರಲ್ಲ, ನಮಗೆ ಜಾಸ್ತಿ ಡೀಸೆಲ್ ಖರ್ಚಾಗುತ್ತೆ, ರೈತರಿಗೂ ತೊಂದರೆ, ಸ್ಕೂಲ್ ಮಕ್ಳಿಗೂ ತೊಂದರೆ, ಮುದುಕರಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಸರ್. ಅದ್ರ ಬಗ್ಗೆ ನಾವು ಮಾತಾಡಿದಾಗ ಯಾರು ಏನು ರಿಪ್ಲೈನೇ ಕೊಡ್ತಾಯಿಲ್ಲ. ಮಾಡಿಸ್ತೀನಿ ಹೋಗಪ್ಪ ಅಷ್ಟೇ, ಇನ್ನಾದ್ರ ಬೇರೆ ಏನು ಕೊಡ್ತಾಯಿಲ್ಲ ಆನ್ಸರ್ ಅವರು. ನಿಮ್ಗೆ ಸ್ಯಾಂಕ್ಷನ್ ಆಗೈತೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಕೇಳಿದ್ರು ರಿಪ್ಲೈ ಕೊಡ್ತಾಯಿಲ್ಲ. ನಾವು ಮೊನ್ನೆ ಅದು ಕೇಳಕ್ಕೆ ನಮ್ಮ ಮೇಲೇ ದೌರ್ಜನ್ಯ ಮಾಡಿದ್ರು. ಮಾಡಿಸ್ತೀವಿ, ನಿನ್ನೇನು ಕೇಳೋದು ಸಾಹೇಬ್ರು ನಂಗೆಲ್ಲ ಮಾತಾಡಬಾರ್ದು, ದೊಡ್ಡ ಅಡಿಕಾದ್ರೆ ನಮಗೆ ಆವಾಜ್ ಹಾಕಿದ್ರು, ನೀನು ಚಿಕ್ಕವನ್ ಥರ ಇರು, ಯಾಕೆ ಆ ಥರ ನಾನು ಮಾತಾಡ್ತಾ ಅಲ್ಲ ಸರ್, ನಾವು ಕ್ವಶನ್ ಕೇಳೋದೇ ತಪ್ಪ ಅಂದರೆ ನಾವು ಮಾತಾಡ್ಕೊಂಡು ಅದ್ರ ಬಗ್ಗೆನೇ ನಾವು ಮಾತಾಡಿದ್ದೀವಿ ಅಂತ ಕೂಡ ಹೇಳಿದ್ರು. ಮಾತಾಡಿರೋರು ಮಾಡಿಸೂ ಇಲ್ಲ. ಅವ್ರು ಹೇಳಿ ಅವಾಗ 2-3 ತಿಂಗಳೇ ಆಗೋಯ್ತು. ಅವ್ರು ಬಂದು ಇಲ್ಲ, ಏನೂ ಇಲ್ಲ. ನೀವೇ ಸ್ವಲ್ಪ ನಮ್ಗೆ ಏನಾರ ಸಹಾಯ ಮಾಡಬೇಕು, ತುಂಬ ತೊಂದರೆ ಅನುಭವಿಸ್ತಾವ್ರೆ. ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ತಾರೆ, ಹೆಣ್ಮಕ್ಳು, ಅವ್ರಿಗೆ ಯಾವುದೇ ಫೆಸಿಲಿಟಿ ಇಲ್ಲ. ಬೆಳಗ್ಗೆನೂ ನಡ್ಕೊಂಡು ಹೋಗಬೇಕು, ಬೆಳಗ್ಗೆನೂ ನಡ್ಕೊಂಬರ್ಬೇಕು, 8 ಕಿಲೋಮೀಟ್ರ್ ಹೋಗಬೇಕು. ಆ ಬಸ್ಸು ಟೈಮ್ ಸರಿ ಬಸ್ ಇಲ್ಲ ಅವ್ರಿಗೆ. ಅದರಿಂದ ನಾವೇನು ಕೇಳೋದು ಅಂದರೆ ನಮ್ಗೆ ಏನು ಬೇಡ, ಪಕ್ಷದಿಂದ ಬೇಡ, ನಾವು ಸುಮ್ಮನೆ ಒಬ್ಬ ಊರಿನ ಗ್ರಾಮಸ್ಥನಾಗ ಮಾತಾಡ್ತಾ ಇದ್ದೀವಿ. ಒಂದು ಮಾನವೀಯತೆ ದೃಷ್ಟಿ ಇಟ್ಕೊಂಡು ನೀವು ಮಾಡಿಕೊಡಿ, ನಮ್ಗೆ ರೋಡ್ ಒಂದು ಮಾಡಿಕೊಡ್ರಿ. ಮುಂದಿನ ನಿಮಗೆಲ್ಲ ಈ ಕಡೆ ಎಲ್ಲ ಫುಲ್ಲು ಮರ್ಯಾದೆ ಬರುತ್ತೆ. ಮುಂದಿನ ಇದರಲ್ಲಿ ಒಳ್ಳೆ ಓಟ್ಗಳು ಬರುತ್ತೆ, ನಂಬಿಕೆನೂ ಇರುತ್ತೆ. KH ಮುನಿಯಪ್ಪ ಅವ್ರು ಈ ಕಡೆ ತಲೆ ಹಾಕಿದ್ದಿಲ್ಲ. ಪ್ರೀಮಿಯಂ ಕ್ರಿಕೆಟ್ಗೆ ಒಂದು ಬಿಟ್ಟರೆ ಈ ಕಡೆ ನೀವು ಯಾರು ಹೆಂಗೆ ಅನ್ನೋದು ಕೇಳೇ ಇಲ್ಲ. ನಾವು ಅದ್ರ ಬಗ್ಗೆ ಯಾವತ್ತು ದೊಡ್ಡವ್ರ ಹತ್ರ ಮಾತಾಡಿದ್ರು ಅವ್ರು ಕೇಳೋಕ್ಕೆ ಭಯ ಪಡ್ತಾರೆ. ಈ ರೋಡ್ಗೆ ಯಾವುದೇ ಸರ್ಕಾರಿ ಕೆಲಸ ಆಗಲ್ಲ, ಸರ್ಕಾರದವ್ರು ಬರಲ್ಲ, ಪೊಲೀಸವ್ರು ಅಮ್ಮ ಮತ್ತೆ ತಿಂಗಳಿಗೆ ಒಂದ್ಸತಿ ಹಿಂಗೆ ಜೀಪ್ ಹಾಕೊಂಡು ಬರ್ತಾರೋ ಇಲ್ಲ ಅದು ಗೊತ್ತಿಲ್ಲ. ಸಮಸ್ಯೆ ಕೇಳೋಕ್ಕೂ ಬರಲ್ಲ, ತೂಗ್ಬೇರೆ ತನಕ ಬರ್ತಾರೆ, ತೂಗ್ಬೇರೆ ಬಿಟ್ಟು ಈ ರೋಡ್ಗೆ ಯಾರು ಬರಲ್ಲ. ಅದರಿಂದ ನಾವು ಧರಣಿ ಕುತ್ಕೊಳ್ಬೇಕಂತಿದ್ದು. ಅಷ್ಟರೊಳಗಡೆ ಏನಾರು KH ಮುನಿಯಪ್ಪ ಮನಸ್ಸು ಮಾಡಿದ್ರೆ ತುಂಬ ನಮಗೂ ಒಳ್ಳೇದು, ಅವ್ರಿಗೂ ತುಂಬ ಗೌರವ ಸಲ್ಲಿಸ್ತೀವಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು, ಇವ್ರೆಲ್ಲ ಸೇರ್ಕೊಂಡು ಮಾಡ್ತೀವಿ. ದಯವಿಟ್ಟು ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಅದು ಮುನಿಯಪ್ಪ ಅವ್ರು ಆಗಿರ್ಬೋದು, ಸುಧಾಕರ್ ಅವ್ರು ಆಗಿರ್ಬೋದು, ಯಾರೇ ಆಗಿರ್ಬೋದು, ದಯವಿಟ್ಟು ಆದಷ್ಟು ಬೇಗ ರಸ್ತೆ ಮಾಡ್ತಿ. ಮನೇಲಿ ನೀರು ಎಷ್ಟು ಮುಖ್ಯನೋ ಹೊರಗಡೆ ಬಂದ ರಸ್ತೆ ಅಷ್ಟೇ ಮುಖ್ಯ. ದಯವಿಟ್ಟು ಇಲ್ಲಿನ ಜನರ ಜೊತೆ ದಯವಿಟ್ಟು ಅಧಿಕಾರಿಗಳು ಚಲಾಟ ಆಡಬೇಡಿ. ನಿಮ್ಗೆ ಮನಸ್ಸಿದ್ರೆ, ಮಾನವೀಯತೆ ಇದ್ರೆ ಆದಷ್ಟು ಬೇಗ ತೂಬ್ಗೆರೆಯಿಂದ ಮಂಜನಹಳ್ಳಿವರೆಗೂ 25 ಕಿಲೋಮೀಟ್ರ್ ಇದೇ ಒಂದು ಅಂದರೆ 25 ಮೀಟ್ರ್ ಕೂಡ ಸರಿ ಇಲ್ಲ ರಸ್ತೆ. ನಾವು ಕೂಡ ನೋಡಿದ್ವಿ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ರಸ್ತೆ ಮಾಡಿಕೊಡ್ಬೇಕಂತ ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.